ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಉತ್ತರ ಕರ್ನಾಟಕ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿದ್ದಾರೆ. ಆದರೆ ತಮ್ಮ ಸರ್ಕಾರದ ಬಜೆಟ್ನಲ್ಲಿ ಬಿಜೆಪಿ ಭದ್ರಕೋಟೆಯಾಗಿರುವಂತಹ ಉತ್ತರ ಕರ್ನಾಟಕವನ್ನೇ ಪ್ರಧಾನಿ ಮೋದಿ ಕಡೆಗಣಿಸಿದ್ರ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಇದು ಹೇಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಉತ್ತರ ಕರ್ನಾಟಕ ಅಂದ್ರೆ ಅದೊಂದು ಗಂಡು ಮೆಟ್ಟಿದ ನಾಡು. ರಾಜ್ಯಕ್ಕೆ ವಿಚಾರಕ್ಕೆ ಬಂದ್ರೆ ಬಿಜೆಪಿಯ ಬೆಂಬಲಿಗರೇ ಹೆಚ್ಚಿದ್ದಾರೆ. ಇತ್ತೀಚಿನ ಕೆಲವು ಚುನಾವಣೆಗಳನ್ನ ಹೊರತುಪಡಿಸಿ ನಾವೇನಾದ್ರೂ ಕೂಡ ನೋಡಿದ್ರೆ ಸಾಕಷ್ಟು ಚುನಾವಣೆಗಳಲ್ಲಿ ಇದು ಸಾಬೀತು ಕೂಡ ಆಗುತ್ತೆ. ಹೇಳಿ ಕೇಳಿ ಉತ್ತರ ಕರ್ನಾಟಕದಲ್ಲಿರುವಂತಹ ಸಾಕಷ್ಟು ಜನರು ಲಿಂಗಾಯತರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಬೆಂಬಲಿಗರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇಂತಹ ಅಭಿಮಾನಿಗಳಿಗೆ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಎಳ್ಳಷ್ಟು ಕೂಡ ಆದ್ಯತೆ ನೀಡಲಾಗಿಲ್ಲ. ಇದು ಭಾರಿ ಬೇಸರವನ್ನ ಹುಟ್ಟುಹಾಕಿದೆ, ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನರೇಂದ್ರ ಮೋದಿ ಅವರು ಹೇಗಾದರೂ ತಮ್ಮ ನಿರೀಕ್ಷೆಗಳನ್ನ ನಿಜ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಂತಹ ಉತ್ತರ ಕರ್ನಾಟಕದ ಜನತೆಗೆ ಭಾರಿ ನಿರಾಸೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೀಗೆಲ್ಲ ಮಾಡಿದ್ರಾ ಅಂತ ಶಾಕ್ ಆಗಿದೆ. ನಿರ್ಮಲಾ ಸೀತಾರಾಮನ್ ರವರ ಬಜೆಟ್ ಇದಕ್ಕೆಲ್ಲ ನಿದರ್ಶನವಾಗಿದೆ. ಉತ್ತರ ಕರ್ನಾಟಕ ಜನರ ಮಹಾದಾಸಿಯಾಗಿರುವ ಮಹಾದಾಯಿ ಯೋಜನೆ ಬಗ್ಗೆ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಯಾವುದೇ ಆದ್ಯತೆ ನೀಡಲಾಗಿಲ್ಲ. ಮೋದಿ ಸರ್ಕಾರದ ನಡೆಗೆ ರೈತರು ನಿರಾಸೆಗೊಂಡಿದ್ದಾರೆ. ಇನ್ನು ಗಮನಾರ್ಹ ಅಂತ ಅಂದ್ರೆ ಉತ್ತರ ಕರ್ನಾಟಕದವರೇ ಆಗಿರುವ ಕೇಂದ್ರದ ಪ್ರಭಾವಿ ಮಂತ್ರಿ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಸಂಸದ ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಯಾರೇ ಅವರೇ ಇದ್ರ ಬಗ್ಗೆ ಬೇಸರಗೊಂಡಿದ್ರು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಏನು ಮಾತನಾಡೋದಕ್ಕಾಗ್ತಾ ಇಲ್ಲ. ಬೆಂಗಳೂರು, ಕರಾವಳಿ ಸೇರಿದಂತೆ ದಕ್ಷಿಣ ಕರ್ನಾಟಕದ ಉದ್ದಕ್ಕೂ ಕೂಡ ಅಷ್ಟೋ ಇಷ್ಟು ಯೋಜನೆಗಳು ಕೂಡ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ಆದ್ರೆ ಇದೇ ಮೋದಿ ಸರ್ಕಾರವನ್ನ ನಿಯತ್ತಾಗಿ ಬೆಂಬಲಿಸಿದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಮೋದಿ ಮಾಡಿದ್ದೇನೆ. ಚುನಾವಣೆ ವೇಳೆ ಮತ ಕೇಳೋದಕ್ಕೆ ಬರುವಂತ ಆ ಭಾಗದ ಬಿಜೆಪಿ ಸಂಸದರು ಇನ್ನಾದ್ರೂ ಕೂಡ ಈ ಬಗ್ಗೆ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.